ಕ್ಷೇತ್ರದ ಚುನಾವಣಾ ಪ್ರಚಾರ ಕೊನೆ ಹಂತದಲ್ಲಿ ನಾವೆಲ್ಲ ಬಂದಿದ್ದೇವೆ. ಇನ್ನು 4 ದಿವಸ ಬಾಕಿ ಇದೆ. ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುತ್ತಾಡಿದ್ದೇವೆ. ಬೀದರ್ ಲೋಕಸಭಾ ಕ್ಷೇತ್ರದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ನಾವು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದೇವೆ, ಎಲ್ಲ ಕಡೆ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾ ಇದ್ದಾರೆ. ಮತ್ತೆ ಅನೇಕ ಜನ ಯುವಕರು ಭಾರತೀಯ ಜನತಾ ಪಕ್ಷ ತೊರೆದು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಸೋಲಿನ ಭೀತಿಯಿಂದ ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ಭಗವಂತ ಖೂಬಾ ಅತ್ಯಂತ ಕೆಳಮಟ್ಟದ ರಾಜಕಾರಣ ಮಾಡಿ ನನ್ನ ಮೇಲೆ, ನಮ್ಮ ಪರಿವಾರದ ಮೇಲೆ, ನನ್ನ ಪುತ್ರನ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ಯಾವುದೇ ಪುರಾವೆ ಇಲ್ಲದೆ, ಮೊದಲೇನು ಹೇಳಿದ್ರು, ಸಾಗರ್ ಖಂಡ್ರೆ ವಕೀಲನೇ ಇಲ್ಲ ಅಂತ ಹೇಳಿದ್ರು. ಒಬ್ಬ ಸಂಸತ್ನಾಗಿ, ಕೇಂದ್ರ ಮಂತ್ರಿಯಾಗಿ, ಇವತ್ತೇನು ನಮ್ಮಲ್ಲಿ ವಕೀಲರ ಅಸೋಸಿಯೇಷನ್ ಏನಿದೆ, ವಕೀಲರ ಪರಿಷತ್ ಏನಿದೆ, ಅದರ ನಡುವೆ ವ್ಯತ್ಯಾಸ ಏನಿದೆ ಅದು ಗೊತ್ತಿಲ್ಲ ಇದರಿಗೆ. ಇವತ್ತು ವಕೀಲರ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು, ದಾಖಲೆ ಬಿಡುಗಡೆ ಮಾಡಿದ್ದ ಮೇಲೇನೂ ಇವತ್ತು ಸುಳ್ಳು ಅಪಪ್ರಚಾರ ಮುಂದುವರಿಸಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಯಾಕೆಂದ್ರೆ ಮಾಡಿದಂಥದ್ದು ಸಾಧನೆ ಶೂನ್ಯ, ಏನೂ ಮಾಡಿಲ್ಲ, ಏನೂ ಮಾಡದೆ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಮೈ ಕೈ ಪರಚಿಕೊಂಡು ಸುಳ್ಳೇ 10 ಸಲ 100 ಸಲ ಹೇಳಿದ್ರೆ ಸತ್ಯ ಆಗಬಹುದು ಅನ್ನುವಂತ ಭ್ರಮೆಯಲ್ಲಿ ಇವರು ಇವತ್ತು ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರಿಸಿದ್ದಾರೆ. ಇವತ್ತು ನೋಡಿ, ಇವ್ರದ್ದು ನಿಮಗೆ ಇವ್ರ ಕಾರ್ಯಕಾಲದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಸಹಿತ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಕನಿಷ್ಠ 20 ಸ್ಥಾನಗಳಲ್ಲಿ ಗೆಲ್ಲುವಲ್ಲಿ ಯಾವುದೇ ಸಂದೇಹವಿಲ್ಲ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕನಿಷ್ಠ 2 ಲಕ್ಷ ಮತಗಳಿಗಿಂತಲೂ ಹೆಚ್ಚಿನ ಅಂತರದಿಂದ ನಿಶ್ಚಿತವಾಗಿ ಗೆಲ್ತಾರೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಗವಂತ ಖೂಬಾ ಇವರೇನು ಸರ್ಕಾರದ ಬೊಕ್ಕಸಕ್ಕೆ ಈತ ಮಾಡಿರುವಂತಹ ಒಬ್ಬ ನಷ್ಟ, ಒಬ್ಬ ವಂಚಕ, ಒಬ್ಬ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿರುವ ಕಳ್ಳ. ಹಿಂದೇನೂ ಇತ್ತು, ಗುಮಾನಿ ಇತ್ತು, ಭಗವಂತ ಖೂಬಾ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗ ದಾಖಲೆ ಸಮೇತ ಸಾಬೀತುಪಡಿಸುವಂತಹ ರೀತಿಯಲ್ಲಿ ಒಬ್ಬ ಸಂಸದ್ನಾಗಿ, ಕೇಂದ್ರ ಸಚಿವನಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಒಂದು ಸರ್ವೆ ನಂಬರ್ದಲ್ಲಿ 2 ಎಕರೆ ಜಮೀನು ಇವತ್ತು ಗಣಿಗಾರಿಕೆಗೆ, ಕಲ್ಲು ಗಣಿಗಾರಿಕೆಗೆ ಅಂತ ಹೇಳಿ ತೆಗೆದುಕೊಂಡು ಆ 2 ಎಕರೆ ಬಿಟ್ಟು 8 ಎಕರೆ ಹೆಚ್ಚುವರಿಯಾಗಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಸರ್ಕಾರಕ್ಕೆ ಸುಮಾರು 25 ಕೋಟಿ ರೂಪಾಯಿ ಇವರು ದ್ರೋಹ ಮಾಡಿ ವಂಚನೆ ಮಾಡಿದ್ದಾರೆ. ತಮ್ಮ ಅಫಿಡವಿಟ್ ನಲ್ಲಿ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ. ಇವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ಸಲ್ಲಿಸಲಾಗ್ತಾ ಇದೆ. ಮತ್ತು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಖೂಬಾ ರೀತಿ ನಾವೇನು ಆಧಾರ ರಹಿತವಾದಂತಹ ಆರೋಪ ಮಾಡ್ತಾ ಇಲ್ಲ. ಖೂಬಾನ ಅಫಿಡವಿಟ್ ನ ಪುಟ ಸಂಖ್ಯೆ 15ರ 10ನೇ ಕಾಲಂನಲ್ಲಿ ಲಯಬಿಲಿಟೀಸ್ ದಟ್ ಆರ್ ಅಂಡರ್ ಡಿಸ್ಪ್ಯೂಟ್ ಕಾಲಂನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಕಲಬುರಗಿ ಆಫ್ ₹54,51,733 ಅಂತಿದೆ. ಇವರಿಗೆ ದಂಡ ಹಾಕಿದ್ದು, ಅಕ್ರಮ ಗಣಿಗಾರಿಕೆ ಮಾಡಿದಂಥದ್ದು ಇವತ್ತು ಇವರು ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ. ಇವರು ಬರೆದಿದ್ದು ಲಯಬಿಲಿಟೀಸ್ ದಟ್ ಆರ್ ಇನ್ ಡಿಸ್ಪ್ಯೂಟ್ ಕಾಲಮ್ ನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಕಲಬುರಗಿ 54,51,733 ರೂಪಾಯಿ ಅಂತ ಹಾಕಿದ್ದಾರೆ. ಇದರಲ್ಲಿ ಇವರು ತೋರಿಸಿದ್ದಾರೆ. ಆದರೆ ಅವರಿಗೆ ದಿನಾಂಕ 18/7/2019
ಅವಧಿ ಮುಗಿದಿರುವ ಕಲ್ಲು ಗಣಿ ಗುತ್ತಿಗೆಯಲ್ಲಿ ಅಕ್ರಮ ಮಾಡಿ ಬಾಕಿ ರಾಜಧನ ಪಾವತಿಸುವಂತೆ ಬಿಜೆಪಿ ಸರ್ಕಾರವಿದ್ದಾಗ 2023ರಲ್ಲಿ ಖೂಬಾ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿದೆ. 1/7/2023 ನೋಟಿಸ್ ಸಂಖ್ಯೆ. ಈ ನೋಟಿಸ್ನಲ್ಲಿ ನೋಡಿ 24/1933 ರೀತ್ಯ 77,49,221 ರೂಪಾಯಿ ಪಾವತಿಸುವಂತೆ ದಂಡ ಇದೆ ಅಂತ ಹೇಳಿ ಇವತ್ತು ತೋರಿಸಿದ್ರು. ಇವ್ರ ಅಫಿಡವಿಟ್ ನಲ್ಲಿ ಇವತ್ತೇನ್ ನಿಯಮ ಇದೆ, ಕಾನೂನಿದೆ, ನಿಮ್ಮ ಸತ್ಯ ಇದ್ದಂಥದ್ದೇ ನಿಮ್ಮ ಅಫಿಡವಿಟ್ ನಲ್ಲಿ ಹೇಳಬೇಕು ಅಂತ ಪ್ರಮಾಣ ಮಾಡಿರ್ತಾರೆ. ಪ್ರಮಾಣ ಮಾಡಿ ನಾವು ಅಫಿಡವಿಟ್ ಕೊಡಬೇಕಾಗುತ್ತೆ. ಉದ್ದೇಶಪೂರ್ವಕವಾಗಿ 77,49,000 ದಂಡ ಇದ್ದಿದ್ದು ಇವರು ತೋರಿಸ್ತಾರೆ. ಬರೀ ಇವತ್ತೇನು ಅಂದ್ರೆ 54,51,000. ಇದು ವ್ಯತ್ಯಾಸ. ಸುಳ್ಳು ಅಫಿಡವಿಟ್ ಕೊಟ್ಟಂತದ್ದು. ಅದಾದ್ಮೇಲೆ ಇತ್ತೀಚಿನ ಮಾಹಿತಿ ಅಂದರೆ ಇವರು ನಾಮ ಪತ್ರ ಸಲ್ಲಿಕೆಗಿಂತ ಒಂದು ದಿವಸ ಮೊದಲು ಇವರಿಗೆ ಇನ್ನೊಂದು ನೋಟಿಸ್ ಹೋಗುತ್ತೆ. ಮತ್ತೆ ಒಂದು ಸಲ ಇವ್ರ ಮೇಲೆ ದೂರು ಬಂದು ದಂಡ ಹಾಕಿದ ಮೇಲೆ ನೀವು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವ್ರದ ಸೊಕ್ಕು, ದುರ್ವರ್ತನೆ, ದುರಂಕಾರ ನೋಡಿ. ಸರ್ಕಾರ ಎದುರು ಯಾರಿಗೆ ಏನ್ ತಿಳಿಯೋದಿಲ್ಲ. ಕಾನೂನು ಅಂದ್ರೆ ಕಸದ ಗುಟ್ಟಿಗೆ ಹಾಕಬೇಕು ಅನ್ನುವಂತ ರೀತಿಯಲ್ಲಿ ಅದೇ ರೀತಿ ಅಕ್ರಮ ಗಣಿಗಾರಿಕೆ ಇವರು ಮುಂದುವರಿಸಿ 2 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು 5 ವರ್ಷದ ಅವಧಿಗೆ ಅನುಮತಿ ಪಡೆದು ಸರ್ವೆ ನಂಬರ್ 24/2, ಸರ್ವೆ ನಂಬರ್ 24/3, ಸರ್ವೆ ನಂಬರ್ 24/5 ಇವರು ಪರವಾನಗಿ ತೆಗೆದುಕೊಂಡಿದ್ದು ಸರ್ವೆ ನಂಬರ್ 24/4 ಅಲ್ಲಿ 2 ಎಕರೆದಲ್ಲಿ. ಅದನ್ನು ಮಾಡಿ ಅದು ಬಿಟ್ಟು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥದ್ದು ಸರ್ವೆ ನಂಬರ್ 24/2, ಸರ್ವೆ ನಂಬರ್ 24/3, ಸರ್ವೆ ನಂಬರ್ 24/5, ಸರ್ವೆ ನಂಬರ್ 24/7, ಸರ್ವೆ ನಂಬರ್ 24/8, ಸರ್ವೆ ನಂಬರ್ 24/10, ಸರ್ವೆ ನಂಬರ್ 24/5/1 ಮತ್ತು ಸರ್ವೆ ನಂಬರ್ 25/1ರಲ್ಲಿ ಒಟ್ಟು 8 ಎಕರೆಗಿಂತ ಹೆಚ್ಚಿನ ಜಮೀನಿನಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಈ ರಾಜ್ಯದ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿದಂಥದ್ದು ಭಗವಂತ ಖೂಬಾ. ಇದು ಮಾಡಿದ್ದಾರೆ ಅಂತೇಳಿ ತನಿಖೆ ಮಾಡಿ ತನಿಖಾ ಅಧಿಕಾರಿಯ ಒಂದು ವರದಿಯ ಮೇರೆಗೆ ಇವರಿಗೆ 25,28,93,050 ರೂಪಾಯಿ ದಂಡ ಪಾವತಿಸಿ ಮಾಡಿ ಇಲ್ಲದಿದ್ದರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ನೋಟಿಸ್ ಬಂದಿದ್ದಾರೆ. ನೋಟಿಸ್ ಮುಚ್ಚಿಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಈಗ ಇದು ಮಾಹಿತಿ ಹಕ್ಕಿನಲ್ಲಿ ಈ ನೋಟಿಸ್ ಇವತ್ತು ದಿವಸ ದಾಖಲೆ ಸಿಕ್ಕಿದೆ. 25 ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅಂದ್ರೆ ಇವರು 100 ಕೋಟಿ ಕಲ್ಲು ಲೂಟಿ ಮಾಡಿದ್ದಾರೆ. 2 ಎಕರೆ ಅಂದ್ರೆ 8 ಎಕರೆಯಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ. ಒಬ್ಬ ಕೇಂದ್ರ ಸಚಿವನಾಗಿ ಸರ್ಕಾರಕ್ಕೆ ಮೋಸ ಮಾಡೋ ಇವರು ಇದೇ ಜಿಲ್ಲೆ ಜನರಿಗೆ ಮೋಸ ಮಾಡದೇ ಇರ್ತಾರ ಹೇಳಿ. ಇನ್ನು ಯಾವ್ಯಾವ ವ್ಯವಹಾರದಲ್ಲಿ ರಾಜ್ಯದ ಸಂಪತ್ತನ್ನು ಎಷ್ಟು ಲೂಟಿ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕೇಂದ್ರ ಸಚಿವರಲ್ಲ, ಬರೀ ಬೀದರ್ ಜಿಲ್ಲೆಗೆ ಕರ್ನಾಟಕಕ್ಕೆ ಸೀಮಿತವಾಗಿದ್ದವರಲ್ಲ. ಈಗ ಇವತ್ತು ನೋಡಿ 1 ಲಕ್ಷ ಕೋಟಿ ಬೀದರ್ಗೆ ಅನುದಾನ ತಂದಿದ್ದೀರಿ ಅಂತ ಹೇಳಿದಿರಿ. ಅದರಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದಿರಿ ಅಂತ ಜನರಿಗೆ ಹೇಳಬೇಕು. ಕೇಂದ್ರ ಸಚಿವನಾಗಿ ರಸ್ತೆ ಗುತ್ತಿಗೆಯಲ್ಲಿ, ಹೊರಗುತ್ತಿಗೆ ನೌಕರರ ಗುತ್ತಿಗೆಯಲ್ಲಿ ವಿವಿಧ ಕಾಮಗಾರಿಗಳನ್ನು ತನ್ನ ಸ್ವಂತ ಸಹೋದರರಿಗೆ ಕೊಟ್ಟು ಇವ್ರನ್ನೆಲ್ಲ ಮನೆಯಲ್ಲೇ 8 ಜನ ಗುತ್ತಿಗೆದಾರರಿಗೆ ತಯಾರು ಮಾಡಿಬಿಟ್ಟಿದ್ದಾರೆ. ಸ್ವಜನ ಪಕ್ಷಪಾತ ಮಾಡಿ ಅದರಲ್ಲೂ ಕೋಟಿ ಕೋಟಿ ಲೂಟಿ ಮಾಡಿ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರಲ್ಲ, ಯಾವುದೇ ಪುರಾವೆ ಇಲ್ಲದೆ. ಇವತ್ತು ನಿಜವಾದಂತ ಕಲೆಕ್ಷನ್ ಏಜೆಂಟ್ ಯಾರಾದ್ರೂ ಇದ್ರೆ ಅದು ಭಗವಂತ ಖೂಬಾ ಅಂತ ಹೇಳ್ಬೋದು. ಇವ್ರದ್ದೇನೇನು ಬೇನಾಮಿ ಆಸ್ತಿ ಇದೆ ಅದೆಲ್ಲವೂ ಮುಂದಿನ ದಿನಮಾನಗಳಲ್ಲಿ ತನಿಖೆಯಲ್ಲಿ ಹೊರಗಡೆ ಬರ್ತದೆ. ಸುಳ್ಳೇ ದಿನ ಒಂದು ದೂರುಗಳು ಕೊಡೋದು. ಸರ್ಕಾರಿ ನೌಕರರು, ವಿವಿಧ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡುತ್ತಿದ್ದಾರೆ. ಎಲ್ಲಿ ಮಾಡಿದ್ದಾರೆ?
ಚುನಾವಣೆ ದಿನಾಂಕ ಪ್ರಾರಂಭ ಆಗಿದ್ಮೇಲೆ ಇಲ್ಲಿವರೆಗೆ ನೂರಾರು ಆರೋಪಗಳು, ನೂರಾರು ದೂರುಗಳನ್ನು ಅವರು ಕೊಟ್ಟಿದ್ದಾರೆ. ಯಾವುದೇ ದೂರಿಗೆ ಆಧಾರ ಇಲ್ಲ, ಪುರಾವೆ ಇಲ್ಲ, ಸಾಕ್ಷಿ ಇಲ್ಲ. ಸುಮ್ಮನೆ ಎಲ್ಲೋ ಒಂದು ಫೋಟೋ ಇಳಿಸ್ಕೊಂಡು ಪಾಪ ಬಡಪಾಯಿಗಳ ಮೇಲೆ ಚುನಾವಣಾ ಆಯೋಗದಿಂದ ಇವತ್ತು ಒತ್ತಾಯ ಮಾಡಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತಹ ಒಂದು ಕೆಲಸ ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 10 ವರ್ಷದಲ್ಲಿ ಏನ್ ಕೊಡುಗೆ ಇದೆ ಭಗವಂತ ಬಾಬು ಹೇಳಿ. ಕರೋನಾ ಕಾಲದಲ್ಲಿ ಇವರು ಯಾವ ಜನರ ನೆರವಿಗೂ ಬಂದಿಲ್ಲ. ಇವತ್ತು ರೆಮ್ಡೆಸಿವಿರ್ 22,000 ಇದ್ದಿದ್ದು 30-40 ಸಾವಿರ ರೂಪಾಯಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರು. ಈತ ಕ್ಯಾರೆ ಅನ್ನಲಿಲ್ಲ, ಲೂಟಿಯಲ್ಲಿ ಭಾಗಿಯಾಗಿದ್ರು. ಜನ ಹಾದಿಯಲ್ಲಿ ಬೀದಿಯಲ್ಲಿ ಸತ್ರು. ಮಾನವೀಯತೆ ಅನ್ನಂಥದ್ದು ಒಂದು ನ್ಯಾಯ ಬೆಳೆಸಿದ್ದು ಭಗವಂತವಾಗಿ ಇದ್ದಿಲ್ಲ. ಪ್ರವಾಹ ಬಂದಾಗ, ಬರ ಬಂದಾಗ ಕೇಂದ್ರದ ಮಲತಾಯಿ ಧೋರಣೆ ಅನುಸರಿಸಿದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ನ್ಯಾಯಯುತವಾಗಿ ನಮ್ಗೇನು ಅನುದಾನ ಕೊಡಬೇಕಾಗಿತ್ತು ಅದು ಕೊಡದೇ ಇದ್ದಾಗನೂ ಈತ ತುಟಿ ಪಿಟಕ್ ಅನ್ನಲಿಲ್ಲ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿದ್ದರು. ಜಿಲ್ಲೆಯ ರೈತರಿಗೆ ಸಕಾಲದಲ್ಲಿ ಸಾಕಷ್ಟು ಗೊಬ್ಬರ ಲಭ್ಯ ಆಗಿಲ್ಲ. ಅದು ಕಾಳಸಂತೆಯಲ್ಲಿ ಮಾರಾಟ ಆಯಿತು. ಯಾರು ಕೇಳಿದ್ರು ಅವರಿಗೆ ಇವತ್ತು ಅವ್ರ ಜೊತೆಲಿ ದುರ್ವರ್ತನೆ, ದುರಂಗ. ಬೀದರ್ ಜಿಲ್ಲೆಯಲ್ಲಿ ಬರೀ ದ್ವೇಷ ಹುಟ್ಟುಹಾಕುವಂಥದ್ದು, ಪರಿವಾರಗಳಲ್ಲಿ ವಿಭಜನೆ ಮಾಡಿಸುವಂಥದ್ದು, ಬರೀ ಷಡ್ಯಂತ್ರ ಮಾಡುವಂಥದ್ದು, ಶಾಂತಿಯ ತೋಟ ಇರುವಂತಹ ಬೀದರ್ನಲ್ಲಿ ಅಶಾಂತಿ ಮೂಡಿಸುವಂತಹ ಒಂದು ಕೆಲಸ ಮಾಡಿದ್ದು ಈ ಭಗವಂತ ಕುಮಾರ್. ಶಿಕ್ಷಕ ಉಪನ್ಯಾಸಕರು ಸಹಕಾರ ಕೋರಿ ಅವರ ಹತ್ರ ಹೋಗಿದಾಗ ಅವರಿಗೂ ಅವಮಾನ ಮಾಡಿದಂಥದ್ದು. ಬ್ರಿಮ್ಸ್ ಆಸ್ಪತ್ರೆಗೆ ವೀಕ್ಷಣೆಗೆ ಹೋಗಿದ್ದಾಗ ಮರುಜೀವ ನೀಡುವ ವೈದ್ಯರನ್ನು ನಾಯಿಗೆ ಹೋಲಿಸಿದಂಥದ್ದು. ಸಾರ್ವಜನಿಕವಾಗಿ ಗಣೇಶೋತ್ಸವ ಮಾಡಲಿಕ್ಕೆ ಜನ ಪಾಪ ದೇಣಿಗೆ ಕೇಳ್ತಾರೆ. ಆ ಯುವಕರಿಗೆ ಅವಮಾನ ಮಾಡಿ ಕಳಿಸಿದಂಥದ್ದು. ವಕೀಲರ ಸಂಘದವರಿಗೆ ನೀವು ಲಿಫ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿ ಗೆದ್ದ ಬಳಿಕ ಕೇಂದ್ರ ಮಂತ್ರಿ ನೀವು ಲಿಫ್ಟ್ ಕೇಳ್ತೀರಾ, ನಂದೇನು ಘನತೆ ಗೌರವ ಇದೆ ಅಂತ ಹೇಳಿ ವಕೀಲರಿಗೆ ಸಹಿತ ಅವಮಾನ ಮಾಡಿದ್ದು. ಒಂದ ಎರಡ ಇವತ್ತು ನೋಡಿ, ತನ್ನ ಸ್ವಾರ್ಥಕ್ಕಾಗಿ ತನ್ನ ಸ್ವಪಕ್ಷದ ಹಲವಾರು ಜನ ಏನ್ ಸಾಧನೆ ಮಾಡಿದ್ದೀರಿ ನೀವು ಅಂತ ಕೇಳಿ ನಿಮ್ಮಿಂದ ಏನೂ ಸಹಕಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪಾಪ ಆ ಯುವಕರ ಮೇಲೆ ಗುಂಡಾ ಕೇಸ್ಗಳನ್ನು, ಇವತ್ತು ಗುಂಡಾ ಕಾಯ್ದೆ ಅಡಿಯಲ್ಲಿ ಕೇಸ್ಗಳನ್ನು ಹಾಕಿ ಇವತ್ತು ಸ್ವಪಕ್ಷೀಯರೇ ಅವರಿಗೆ ತಿರಸ್ಕಾರ ಮಾಡುವಂಥದ್ದು. ಎಲ್ಲಿಯೂ ಮನ್ನಣೆ ಇಲ್ಲ. ಸ್ವಪಕ್ಷೀಯ ಶಾಸಕ ಅವರ ಶಾಸಕರ ಮೇಲೆ ಸಿಟ್ಟಿದ್ದಂತಹ ಸಂದರ್ಭದಲ್ಲಿ ಅವರು ಸಿಟ್ಟು ಇಡೀ ಲಂಬಾಣಿ ಬಂಜಾರ ಸಮುದಾಯದವರ ಮೇಲೆ ಅವರಿಗೆ ಅವಮಾನ ಮಾಡಿ ಒಂದು ಸಮುದಾಯಕ್ಕೆ ಹೀನಾಯವಾಗಿ ನಡೆಸಿಕೊಂಡಂಥದ್ದು. ಈತ ಯಾರಿಗೂ ಬಿಟ್ಟಿಲ್ಲ. ವೇದಿಕೆ ಮೇಲೆ ಮಠಾಧಿಪತಿಗಳಿಗೂ ಅವಮಾನ ಮಾಡಿದ್ದು ಹಿಂದೆ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇವತ್ತು ಇವ್ರದೆಲ್ಲ ದುರ್ವರ್ತನೆ, ದರ್ಪ, ಘಮಂಡು ಇದೆಲ್ಲವನ್ನು ಚೂರು ಚೂರು ಮಾಡಬೇಕು ಅಂತ ಹೇಳಿ ಬೀದರ್ ಜಿಲ್ಲೆ ಜನ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಇದು ಜಿಲ್ಲೆ ಜನರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ, ಇಂತಹ ಒಬ್ಬ ಜನ ವಿರೋಧಿ, ರೈತ ವಿರೋಧಿ, ಇಂತಹ ದುರಂಕಾರಿ ಬಿಜೆಪಿಯ ಅಭ್ಯರ್ಥಿಯನ್ನು ಈ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಇವತ್ತಿವರಿಗೆ ಶಾಶ್ವತವಾಗಿ ಮನೆಗೆ ಕಳಿಸಿ ಒಬ್ಬ ಯುವ ಪ್ರತಿಭೆಗೆ ಅಮೂಲ್ಯವಾದಂತಹ ಮತ ಕೊಟ್ಟು ಗೆಲ್ಲಿಸಬೇಕು. ಸಾಗರ್ ಖಂಡ್ರೆ ಒಬ್ಬ ಯುವಕ ಬೀದರ್ ಜಿಲ್ಲೆ ಜನರ ಧ್ವನಿಯಾಗಿ 24/7 ಅವರ ಸೇವೆಗಾಗಿ ಸದಾ ಸಿದ್ಧರಾಗಿರ್ತಾರೆ ಅನ್ನುವಂತಹ ಆಶ್ವಾಸನೆಯನ್ನು ತಮ್ಮ ಮುಖಾಂತರ ನಾನು ಜಿಲ್ಲೆ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಾಖಲೆಗಳಿದೆ. ಸರ್ಕಾರದವರು ಅವ್ರ ಮೇಲೆ 25 ಕೋಟಿ ದಂಡ ಹಾಕಿದಂಥದ್ದು. ಯಾವ ಮನುಷ್ಯ ಇವತ್ತು ಅಧಿಕಾರದಲ್ಲಿ ಇದ್ದುಕೊಂಡು ಅಧಿಕಾರ ದುರುಪಯೋಗ ಮಾಡಿ
ಸರ್ಕಾರಕ್ಕೆ ಲೂಟಿ ಮಾಡಿ ನೈಸರ್ಗಿಕ ಸಂಪತ್ತು ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ರೆ ಇಂಥ ಕಳ್ಳರಿಗೆ ಇವತ್ತು ಬೀದರ್ ಜಿಲ್ಲೆ ಜನರ ಮತ ಕೇಳಲಿಕ್ಕೆ ಏನಾದರೂ ನೈತಿಕ ಅಧಿಕಾರ ಇದೆಯಾ? ಜನ ಆಲೋಚನೆ ಮಾಡಿ. ಈಗ ಬಿಜೆಪಿಯವರಿಗೆ ಕೇಳಬೇಕು. ನೋ ಕಮೆಂಟ್. ನೋಡಿ, ಅದಕ್ಕೆ ನಾನು ದಾಖಲೆ ಹೇಳಿದೆ. ಸಾಗರ್ ಖಂಡ್ರೆ ಅವರು ವಕೀಲರ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು, ನೋಂದಣಿ ಲೆಟರು ನಿಮ್ಗೆ ಕೊಟ್ಟಿದ್ದಾರೆ, ಮಾಧ್ಯಮದವ್ರ ಹತ್ರ ಇದೆ. ಅದಕ್ಕೆ ಮಾಧ್ಯಮದವರು ಕೂಬಾಗೆ ಪ್ರಶ್ನೆ ಕೇಳಬೇಕು. ವಕೀಲರೇ ಆಗಿಲ್ಲ ಅಂತ ಹೇಳ್ತೀರಿ, ಇದು ನೋಂದಣಿ ಏನ್ ಮಾಡಿದ್ದಿದೆ ವಕೀಲರ ಪರಿಷತ್ತಿನಲ್ಲಿ. ನೀವು ಇವತ್ತು ಕಾನೂನು ಪದವಿ ಪಡೆಯದೆ ನೋಂದಣಿ ಮಾಡಲಿಕ್ಕೆ ಬರೋದಿಲ್ಲ, ನೋಂದಣಿ ಸಂಖ್ಯೆನೂ ಕೊಡೋದಿಲ್ಲ. ವೆಬ್ಸೈಟ್ ನಲ್ಲೇ ಇದೆ ನೋಂದಣಿ. ಇವತ್ತು ಇಷ್ಟೆಲ್ಲ ದಾಖಲೆಗಳಿದ್ರು, ಈ ದಾಖಲೆಗಳೇ ಇದೆ. ನಾನು ಇಂಜಿನಿಯರಿಂಗ್ ಪಾಸ್ ಆಗಿದ್ದೇನೆ, ಉದಾಹರಣೆಗೆ ನನ್ನ ಇಂಜಿನಿಯರಿಂಗ್ ಡಿಗ್ರಿ ಇದೆ. ಕೂಬಾ ಇಂಜಿನಿಯರೇ ಇಲ್ಲ. ನೀವು ಮತ್ತದೇ ಕೇಳ್ತೀರಿ ಅಂದ್ರೆ ಏನ್ ಹೇಳಿ? ನಾವು ದಾಖಲೆ, ಡಾಕ್ಯುಮೆಂಟ್ ಸ್ಪೀಕ್ಸ್ ಫಾರ್ ದೆಮ್ಸೆಲ್ವ್ಸ್. ದಾಖಲೆಗಳಿದೆ. ಈ ದಾಖಲೆ ಸುಳ್ಳಿದೆ, ಬೋಗಸ್ ಇದೆ ಅಂತ ಹೇಳಿ ಕೋರ್ಟ್ ಕೇಸ್ ಆಗ್ಲಿ. ಈ ದಾಖಲೆ ಸುಳ್ಳಿದೆಯಾ? ಇದ್ದಿದ್ದು ಮತ್ತೆ ಸರಿ, ಗಣಿ ವಿಚಾರದಲ್ಲಿ ಗಣಿಯಲ್ಲಿ ಅಕ್ರಮ ಮಾಡಿದಾರೆ ಅಂತ ಇದ್ರಲ್ಲ ಸರ್? ನಾನಂತ ಇಲ್ಲ, ಆ ಡಾಕ್ಯುಮೆಂಟ್ ಹೇಳ್ತಾ ಇವೆ ಸರ್. ಸರ್ಕಾರದ ದಾಖಲೆ ಇದೆ. ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್? ಸರ್ಕಾರ ನಿಮ್ಗೆ ಇದ್ರ ಅಧಿಕಾರಿಗಳು ಏನ್ ಮಾಡಿದ್ರು ಇಷ್ಟು ದಿನ? ಅವ್ರಿಗೆ ನೋಟಿಸ್ ಕೊಡ್ಬೇಕಾಗಿತ್ತು, FIR ಮಾಡ್ಬೇಕಾಗಿತ್ತು. ನೋಡಿ, ಸರ್ಕಾರ ಈಗ ಅದೇ ಹೇಳ್ತಾ ಇದ್ದೀನಿ, 70 ಲಕ್ಷದ ಮೇಲೆ ಈಗಾಗ್ತು ಏನು ಅವರಿಗೆ ದಂಡ ಹಾಕ್ಬೇಕು ಅಂತ ಕೊಟ್ಟಿದ್ರು. ಮತ್ತೆ ಸರ್ವೆ ಮಾಡಿದ್ದಾಗ, ಸಮೀಕ್ಷೆ ಮಾಡಿದ್ದಾಗ ಇನ್ನೂ ಹೆಚ್ಚುವರಿ 8 ಎಕರೆಯಲ್ಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ 25 ಕೋಟಿ ರೂಪಾಯಿಗೆ. ಮುಂದೆ ಅವರು ಹಣ ತುಂಬದೇ ಇದ್ದರೆ ಮುಂದಿನ ಕ್ರಮ ತಗೊಳ್ತಾರೆ. ಕಾನೂನು ರೀತಿಯ ವಸೂಲಿ ಮಾಡುವಂತದ್ದು, ಅವ್ರದ್ದು ಏನು ಆಸ್ತಿ ಪಾಸ್ತಿ ಇದೆ ಜಪ್ತಿ ಮಾಡುವಂತದ್ದು, ಇಲ್ಲದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕುವಂತದ್ದು ಮಾಡ್ತಾರೆ. ಇವತ್ತು ನಾನು ಬೀದರ್ ಜಿಲ್ಲೆಯ ಜನರಿಗೆ, ಸಾರ್ವಜನಿಕ ಎಲ್ಲ ನಮ್ಮ ಬಂಧುಗಳಿಗೆ ತಮ್ಮ ಮುಖಾಂತರ ಏನ್ ಮಾಹಿತಿ ಕೊಡ್ಬೇಕಂತ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ಒಬ್ಬ ವ್ಯಕ್ತಿ ಸರ್ಕಾರದ ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಲೋಕಸಭೆಯಲ್ಲಿ ನಿಲ್ಲುವಂತ ನೈತಿಕತೆ ಇದೆಯಾ? ಭಾರತೀಯ ಜನತಾ ಪಕ್ಷ ನಾವು ಪಾರದರ್ಶಕತೆಯಿಂದ ಇವತ್ತು ಆಡಳಿತ ಕೊಡ್ತೀವಿ, ನಾ ಖಾऊंगा ನಾ ಖಾನೆ दूंगा ಅಂತ ಹೇಳ್ತಾರಲ್ಲ, ಇವರಿಗೆ ಅವ್ರೇನು ಉತ್ತರ ಕೊಡ್ತಾರೆ? ಅದಕ್ಕೆ ಈ ಜಿಲ್ಲೆಯ ಜನ ಉತ್ತರ ಬಯಸ್ತಾ ಇದ್ದಾರೆ. ಇಂಥ ಅಕ್ರಮ ಮಾಡುವಂತವ್ರಿಗೆ, ಇಂಥ ಲೂಟಿ ಮಾಡುವಂತವ್ರಿಗೆ, ಇಂಥ ಕಳ್ಳರಿಗೆ ಲೋಕಸಭೆ ಟಿಕೆಟ್ ಹೆಂಗ್ ಕೊಟ್ರಿ ನೀವು? ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ ಜನರಿಗೆ. ಸೆಕೆಂಡ್ ಇದೆ, ಸೆಕೆಂಡ್ ಇದೆ 25 ಕೋಟಿ. ಫಸ್ಟ್ ರಿಕವರಿ ಬಂಡ್ರಿದ್ದಾರೆ ಇವರೆಲ್ಲ. ನಿಮ್ಗೆ ಇವ್ರು ಹಾಡು ಆಗ್ಲೇ ಲುಟ್ಟಿ ಹೊಡೆದವ್ರಿಗೆ ಏನ್ ಕೇಳ್ತೀರಿ? ಮಾಡ್ಲಿ ಅಂತ. ಈ ಬಂಡ್ರಿಗೆ ಯಾವ್ದು ರಿಕವರಿ ಇಲ್ಲ, ಮತ್ತೊಂದಿಲ್ಲ. ಸೂಕ್ಷ್ಮ ಇದ್ರೆ ದುಡ್ಡು ಕಟ್ತಿದ್ರು ಅವರು. ನೋಡಿ, ಅವರ ಮಾನಸಿಕತೆ ಇವತ್ತು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ. ಇದಿಷ್ಟೊಂದು ದೊಡ್ಡ ಮಟ್ಟದ ಒಂದು ಹಗರಣ ಆಗಿದೆ. ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಮಾಡಬೇಕಾಗಿತ್ತಲ್ಲ. ಮತ್ತೆ ಇವರಿಗೆ ಇಷ್ಟೊಂದು ಮಾಸ್ ಇವತ್ತು ದೌರ್ಜನ್ಯ ಆಗಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ಮತ್ತ ಅಂತ ವ್ಯಕ್ತಿಗೆ ಮತ ಕೊಡಿ ಅಂತೇಳಿ ಕೇಳ್ತಾರಲ್ಲ ಇವರು, ಅದು ಜನ ಅವರಿಗೆ ಕೇಳಬೇಕು. ಇವತ್ತು ಬಿಜೆಪಿಯವರು ಇಂಥ ಒಬ್ಬ ವ್ಯಕ್ತಿಗೆ, ಯಾರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದಂಥದ್ದು, ಅಂತವ್ರಿಗೆ ಮತ ಹಾಕಿ ಅಂತ ಕೇಳಲಿಕ್ಕೆ ನಿಮ್ಮ ಮನಸ್ಸು ಹ್ಯಾಂಗ ಹೋಗ್ತದೆ?
ನೀವು ಯಾವ ಆಧಾರದ ಮೇಲೆ ಮಹಿಳೆಯರ ಮತ ಕೇಳ್ತಾ ಇದ್ದೀರಿ? ಹೇಳಿದ್ದೀನಿ ಮತ್ತೆ ನಾವು ಅದೇ ನೀವು ತಿಪ್ಪೆ ಕೆದರ್ಕೊಂತ ಹೋದ್ರೆ ತಿಪ್ಪೆನೆ ಬರುತ್ತೆ. ಈಗಾಗಲೇ ಹೇಳಿದ್ದೇನೆ, ಉತ್ಸವ ಬರುತ್ತೆ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಸೋಲಾಗ ಪ್ರಮುಖ ಕಾರಣ ಚಂದ್ರಸಿಂಗ್ ಆಗಿದ್ರು. ಬಟ್ ಇವಾಗ ಅವ್ರು ನಿಮ್ಮದೇ ಪಕ್ಷದ ಉಚ್ಚಾಟನೆ ಮಾಡಿದ್ರು ಕೂಡ ನಿಮ್ಮ ಪಕ್ಷ ಹಿಡ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದಾಗ ಚಂದ್ರಸಿಂಗ್ ಅವರು ಕೇಳಿಯವ್ರ ಸೋಲಾಗ ಪ್ರಮುಖ ಕಾರಣ ಅವರೇ ಆಗಿದ್ರು. ಅವ್ರಿಗೆ ಉಚ್ಚಾಟನೆ ಕೂಡ ಮಾಡಿದ್ರು ನಿಮ್ಮ ಪಕ್ಷದಿಂದ. ನೋಡ್ರಿ, ಈಗ ನಮ್ಮ ಪಕ್ಷದ ವಿರೋಧ ಮಾಡಿದಂತವ್ರು ಈಗ ನಮ್ಗೆ ಮತ ಹಾಕ್ತೀನಿ ಅಂತ ಬಂದ್ರೆ ಅವ್ರ ಸ್ವಂತ ಇಚ್ಛೆ ಇದ್ರೆ ಅದಕ್ಕೆ ನಾವು ತಡಿಬೇಕಾ? ನಾನೇ ನೋಡ್ರಿ, ನೀವು ಸುಮ್ಮನೆ ಇಲ್ಲದೆ ಇರುವಂತದ್ದು ಕೇಳ್ತಾ ಇದ್ದೀರಿ. ಉದಾಹರಣೆ, ಯಾರು ಇವತ್ತು ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂತ ಯಾರಾದ್ರೂ ಮತ ಹಾಕ್ತಿದ್ರೆ ನಾನು ಈಗ ಅಭ್ಯರ್ಥಿ ಇದ್ದೀನಿ, ನೀ ಹಾಕ್ಬೇಡ ಅಂತ ಹೇಳ್ಬೇಕಾ? ಏನ್ ಮಾತಾಡ್ತೀರಿ? ಮತ್ತೆ ಪಕ್ಷ ಸೇರ್ಪಡೆ ಮಾಡ್ತಾರೆ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲ ಕಡೆ ಕಾಂಗ್ರೆಸ್ ಅಲೆ ಇದೆ, ನೋಡ್ತಾ ಇದ್ದೀರಿ. ಇವತ್ತು ಅಭೂತಪೂರ್ವವಾದಂತಹ ಬೆಂಬಲ ಜನ ಕೊಡ್ತಾ ಇದ್ದಾರೆ, ಸ್ವಯಂ ಇಚ್ಛೆಯಿಂದ, ಸ್ವಯಂ ಪ್ರೇರಣೆಯಿಂದ. ಮತ್ತೆ ವಿಶೇಷವಾಗಿ ನಾವೆಲ್ಲಾ ಜಿಲ್ಲೆ ಮುಖಂಡರುಗಳು, ನಾನು, ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಟಿ.ಆರ್. ಪಾಟೀಲ್, ಅಶೋಕ್ ಕೇಣಿಯವರು, ನಮ್ಮ ಸುಭಾಷ್ ರಾಠೋಡ್ ಅವರು, ವಿಜಯ್ ಸಿಂಗ್ ರವರು, ಜಿಲ್ಲಾಧ್ಯಕ್ಷರಾದಂತಹ ಮಾನ್ಯ ನಮ್ಮ ಬಸವರಾಜ್ ಜಾಬ್ಶೆಟ್ಟಿ ಅವರು, ಇತರ ಎಲ್ಲಾ ಪ್ರಮುಖ ಮುಖಂಡರು, ಅರವಿಂದ್ ಅರಳಿ ಅವರಿದ್ದಾರೆ. ಈ ತರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವು ಒಮ್ಮನಸ್ಸಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೇವೆ, ಬಹಳ ಗಂಭೀರತೆಯಿಂದ. ಮತ್ತೆ ಜನರು ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಗ್ಯಾರಂಟಿಗಳು ವರ್ಕೌಟ್ ಆಗ್ತಾ ಇದೆ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಬಂದಿದೆ. ಈಗ ರಾಜ್ಯದಲ್ಲಿ ನಾವೇನ್ ಜನಪರ, ಜೀವಪರ ಕಳಕಳಿ ಇಟ್ಟುಕೊಂಡು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಇದೇ ರೀತಿಯಲ್ಲಿ ನಮ್ಮ ಕೇಂದ್ರದ ಪ್ರಣಾಳಿಕೆಯಲ್ಲಿ, ಚುನಾವಣೆ, ಲೋಕಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವೇನ್ ಘೋಷಣೆ ಮಾಡಿದ್ದೇವೆ, ಪಂಚ ನ್ಯಾಯ ಗ್ಯಾರಂಟಿ. ಇವತ್ತು ಯುವ ನ್ಯಾಯ, ಮಹಿಳಾ ನ್ಯಾಯ, ಶ್ರಮಿಕರ ನ್ಯಾಯ, ಭಾಗಿದಾರಿಕೆ, ಇವೆಲ್ಲ ಏನು ನಾವು ರೈತ ನ್ಯಾಯ, ಇವೆಲ್ಲಾ ಗ್ಯಾರಂಟಿಗಳು ಮತ್ತೆ ಮುಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನುಷ್ಠಾನ ಆಗ್ತವೆ ಅನ್ನುವಂತ ಭರವಸೆ ಜನರಲ್ಲಿ ಬಂದಿದೆ. ಜನ ಖುಷಿಯಲ್ಲಿದ್ದಾರೆ, ಜನ ಹುಮ್ಮಸ್ಸಿನಲ್ಲಿದ್ದಾರೆ. ಮತ್ತೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಮತದಾನ ಪ್ರತಿಯೊಬ್ಬರ ಹಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಮತಗಳನ್ನು ಅವರು ಮತಗಟ್ಟೆಗೆ ಬಂದು ಇವತ್ತು ಮತ ಹಾಕಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ರಾಜೀವ್ ಗೌಡ ಅವರು ಹೇಳಿದ್ರು ಸರ್, ಡಿ.ಕೆ. ಶಿವಕುಮಾರ್ ಸಿಡಿಎಂ ಅವರು ಎಕ್ಸ್ಪೋರ್ಟ್ ಅಂತ ಹೇಳ್ತಾರೆ. ನಾಳೆ ಸಿದ್ದರಾಮಯ್ಯ ಬರ್ಬೋದು, ಮಗಂದು ಬರ್ಬೋದು. ಯಾರು ಹೇಳಿದ್ದಾರೆ? ರಾಜೀವ್ ಗೌಡ ನೋಡಿ, ಅವ್ರು ಇಲ್ಲ ಸಲ್ಲದ ಮಾತುಗಳು ಹೇಳಿದಕ್ಕೆ ಪ್ರತಿಯೊಂದಕ್ಕೂ ನಾವು ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ. ಈ ಪ್ರಕರಣದ ಬಗ್ಗೆ, ಪ್ರಕರಣದ ಬಗ್ಗೆ ಸರ್, ಈಗ ಈಗಾಗಲೇ ಹೇಳಿದ್ದೇನೆ. ನೋಡಿ, ಈಗ ಸರ್ಕಾರ ಬಹಳ ಗಂಭೀರತೆಯಿಂದ ಈ ಪ್ರಕರಣವನ್ನು ತೆಗೆದುಕೊಂಡಿದೆ. ಎಸ್ಐಟಿ ರಚನೆ ಮಾಡಿದ್ದಾರೆ, ತನಿಖೆ ನಡೀತಾ ಇದೆ. ಉತ್ತಮವಾದಂತಹ ಅಧಿಕಾರಿಗೆ, ಹಿರಿಯ ಅಧಿಕಾರಿಗೆ ಇವತ್ತು ಅದರ ಮುಖ್ಯಸ್ಥರಾಗಿ ನೇಮಿಸಿದ್ದಾರೆ. ತನಿಖಾ ವರದಿ ಬರ್ತದೆ. ತನಿಖಾ ವರದಿ ಆಧಾರದ ಮೇಲೆ ಕಾನೂನು ರೀತಿ, ದೇಶದ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಹೌಸ್ ಎವರ್ ಹೈ ಮೇ ಬಿ ಇಸ್ ನಾಟ್ ಅಬೌವ್ ದ ಲಾ. ಯಾರಾದರೂ ಕಾನೂನಿಗಿಂತ ಮೇಲಿದ್ದವರಿದ್ದಾರ? ನನಗೂ ಒಂದೇ ಕಾನೂನು, ಇವತ್ತು ಶ್ರೀಸಾಮಾನ್ಯನಿಗೂ ಒಂದೇ ಕಾನೂನು ಇದೆ. ನೋಡಿ, ಈಗ ವಿರೋಧ ಪಕ್ಷದವರಿಗೆ ಗೊತ್ತಾಗಿದೆ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅಂತೇಳಿ. ಹೀಗಾಗಿ ಅವರು ಇವತ್ತು ಬಹಳಷ್ಟು ಹತಾಶ ಮನೋಭಾವನೆಯಿಂದ ಈ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೇನು ಬೆಲೆ ಇಲ್ಲ. ಹೇಳ್ತಿಲ್ಲ ಅಕ್ರಮ ಗಣಿಗಾರಿಕೆ. ನೋಡಿ,
ದಿನಾಂಕ 18/4/2024 ಅಂದ್ರೆ ಭಗವಂತ ಖೂಬಾ ನಾಮಪತ್ರ ಸಲ್ಲಿಸುವ ಹಿಂದಿನ ದಿನ ಇವರಿಗೆ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಲಬುರಗಿ ಇವರು ಇವತ್ತು ಇವರಿಗೆ ಒಂದು ದಂಡ ಹಾಕಿದ್ದ ಒಂದು ಪತ್ರ ಬರೀತಾರೆ, ನೋಟಿಸ್ ಜಾರಿ ಮಾಡ್ತಾರೆ. ಇದರಲ್ಲಿ ಭಗವಂತ ಖೂಬಾ ತಂದೆ ಗುರುಬಸಪ್ಪ ಖೂಬಾ ಇವರು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಚ್ಚಾ ಗ್ರಾಮದ ಸರ್ವೆ ನಂಬರ್ 24/4ರಲ್ಲಿ 2 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು 5 ವರ್ಷದ ಅವಧಿಗೆ ಅನುಮತಿ ಅಥವಾ ಪರವಾನಗಿ ಪಡೆದು ಇವರು ಪರವಾನಗಿ ಪಡೆದಿದ್ದು 2 ಎಕರೆ ಪ್ರದೇಶ. ಸರ್ವೆ ನಂಬರ್ 24/2, ಸರ್ವೆ ನಂಬರ್ 24/3, ಸರ್ವೆ ನಂಬರ್ 24/5, ಸರ್ವೆ ನಂಬರ್ 24/7, ಸರ್ವೆ ನಂಬರ್ 24/8, ಸರ್ವೆ ನಂಬರ್ 24/10, ಸರ್ವೆ ನಂಬರ್ 24/5/1 ಮತ್ತು ಸರ್ವೆ ನಂಬರ್ 25/1ರಲ್ಲಿ ಒಟ್ಟು 2 ಎಕರೆ ಹೊರತುಪಡಿಸಿ 8 ಎಕರೆಗಿಂತ ಹೆಚ್ಚಿನ ಜಮೀನಿನಲ್ಲಿ ಅನಧಿಕೃತವಾಗಿ ಪರವಾನಗಿ ಇಲ್ಲದೆ ರಾಜಧನ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಕಲ್ಲುಗಳನ್ನು ಲೂಟಿ ಮಾಡಿರುತ್ತಾರೆ, ಅಕ್ರಮ ಸಾಗಣೆ ಮಾಡಿರುತ್ತಾರೆ ಎಂದು 25,28,93,050 ರೂಪಾಯಿ ದಂಡ ಪಾವತಿಸುವಂತೆ ನೋಟಿಸ್ ನೀಡಿದ್ದಾರೆ. ಈ ವಿಷಯ ಖೂಬಾಗೆ ಗೊತ್ತಿತ್ತು, ಆದರೂ ತನ್ನ ಅಫಿಡವಿಟ್ ನಲ್ಲಿ ಮುಚ್ಚಿಟ್ಟಿದ್ದಾರೆ. ಇದೂ ಒಂದು ಅಪರಾಧ. ಸರ್ಕಾರ ಯಾವ್ದು ಕ್ರಮ ತಗೊಳ್ಳುತ್ತೆ? ಸರ್ಕಾರ ಮುಂದೆ ಕಾನೂನಿತ್ಯ ಕ್ರಮ ತಗೊಳ್ಳುತ್ತದೆ. ಆದರೆ ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರಲ್ಲ, ಮಾಹಿತಿ ಕೊಡಬೇಕಾಗಿತ್ತಲ್ಲ ಅವರು ಅಫಿಡವಿಟ್ ನಲ್ಲಿ. ಈ ರೀತಿ ನಾನು ಅಕ್ರಮ ಯಾರಾದರೂ ಕ್ರಿಮಿನಲ್ ಕೇಸ್ ಇದ್ರೆ ಮಾಹಿತಿ ಕೊಡಬೇಕು ಅಂತಿದೆ. ಈ ತರ ಇವತ್ತು ಆರ್ಥಿಕ ಅವ್ಯವಹಾರಗಳಾಗಿದ್ರು ಮಾಹಿತಿ ಕೊಡಬೇಕು ಅಂತ ನಿಯಮ ಇದೆ, ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ. ಮಾಹಿತಿ ಯಾಕೆ ಮುಚ್ಚಿಟ್ಟಿದ್ದಾರೆ, ಯಾಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ? ಅವರು ತಪ್ಪು ಮಾಹಿತಿ ಕೊಟ್ಟು ಸಾಗರ್ ಕಂಡ್ರೆ ವಕೀಲನಿಲ್ಲ ಅಂತ ಹೇಳೋದು, ಅದು ವಕೀಲ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು ಅದು ಸುಳ್ಳಿದೆಯಾ? ವಕೀಲಿ ಡಿಗ್ರಿ ಪ್ರಾಪ್ತ ಮಾಡಿದ್ದು ಯೂನಿವರ್ಸಿಟಿಯಲ್ಲಿ ಅದು ಸುಳ್ಳಿದೆಯಾ? ಸುಳ್ಳು ಗಾಳಿಯಲ್ಲಿ ಗುಂಡಾರಿಸೋದು. ಏನು ನನಗೆ ಅರ್ಥ ಆಗಿಲ್ಲ. ಅರಣ್ಯ ಒತ್ತುವರಿ ನೋಡ್ರಿ, ಈಗ ಕನಿಷ್ಠ ಜ್ಞಾನ ಭಗವಂತ ಬಗ್ಗೆ ಇಲ್ಲ. ಬಹಳ ದುರದೃಷ್ಟ. ಬೀದರ್ ಜಿಲ್ಲೆಯ ಜನ ನಾವೆಲ್ಲ 10 ವರ್ಷಗಳ ಸಂಸದರು. ಇವತ್ತು ನೋಡಿ, 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ. ಈ ಕಾಯ್ದೆ ನಮ್ಮ ಕಾಯ್ದೆ ಅಂತ ಅಷ್ಟೇ ಅಲ್ಲ, ರಾಜ್ಯದ ಕೇಂದ್ರದ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಇವತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆ ಏನಾದರೂ ಉಲ್ಲಂಘನೆ ಆಗಿದ್ರೆ ಸರ್ಕಾರಕ್ಕೆ ಬರಲ್ಲ, ಅಧಿಕಾರಿಗಳ ಹಂತದಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತಿದೆ. ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಈ ಅರಣ್ಯ ಇಲಾಖೆಯಲ್ಲಿ ಮಾತ್ರ ಇವತ್ತು ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಅಧಿಕಾರಿಗಳಿಗೆ 15 ದಿವಸ ಜೈಲಿನಲ್ಲಿ ಇಕ್ಕಬೇಕು ಅಂತ ಕಾಯ್ದೆಯಲ್ಲಿ ಕಾನೂನಿದೆ. ಆ ಕಾನೂನು ಅವರು ಅನುಷ್ಠಾನ ಮಾಡ್ತಾರೆ ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ. ಅದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇರೋದಿಲ್ಲ. ಅಂದ್ರೆ ಇದರ ಅರ್ಥ ಯಾರಾದರೂ ಇವತ್ತು ಅರಣ್ಯದ ಜಮೀನು ಒತ್ತುವರಿ ಮಾಡಿ, ಈಗ ಕೆಲವೊಂದು ಕಡೆ ಕಾಂಪ್ಲೆಕ್ಸ್ ಕಟ್ತಾರೆ, ಕಾಂಪ್ಲೆಕ್ಸ್ ಅರಣ್ಯ ಇಲಾಖೆಯಲ್ಲಿ ಒಂದು ಮರುವಶ ಪಡೆದುಕೊಂಡ್ರೆ ಅದು ಅವ್ರಿಗೆ ಏನ್ ನ್ಯಾಯ ಕೊಟ್ರಿ ಅಂತ ಕೇಳ್ಬೇಕ? ಏನಿದೆ ಅವ್ರ ಹತ್ರ? ನೋಡಿ, ಇದೇ ಭಗವಂತ ಖೂಬಾ 2016, 17, 18ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬೀದರ್ ಜಿಲ್ಲೆ ಮಾಲ್ಕಿ ತಾಲೂಕಿನಲ್ಲಿ 25,000 ಮನೆಗಳು ನಾನು ಬಡವರಿಗಾಗಿ ಬಸವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆಯಲ್ಲಿ ಮಂಜೂರಾತಿ ಮಾಡಿಸಿದ್ದೇನೆ. ಸೋಮಣ್ಣನವರು ವಸತಿ ಸಚಿವರಾಗಿದ್ದ ತಕ್ಷಣ ಬಂದು ಸುಮಾರು 10,000 ಮನೆ. ನೆಪ ಏನು ಅಂದ್ರೆ, ಇವ್ರ ಮನೆ 250 ಸ್ಕ್ವೇರ್ ಫೀಟ್ ಇರಬೇಕಾಗಿತ್ತು, 240 ಇದೆ.
ಕಡು ಬಡವರು ಅವ್ರ ಜಾಗನೇ 240 ಸ್ಕ್ವೇರ್ ಫೀಟ್ ಇದೆ, ಸ್ವಂತ ಜಾಗದಲ್ಲಿ ಕಟ್ಸ್ಕೊಳ್ಬೇಕು. ಅಂತೂ 8-10 ಸಾವಿರ ಮನೆ ಅರ್ಧ ಕಟ್ಕೊಂಡವ್ರು. ಯಾರ್ಯಾರು ಇವತ್ತಿನ ದಿವಸ ಲಿಂಟಲ್ ಹಾಕಿದ್ರು, ಫೌಂಡೇಶನ್ ಹಾಕಿದ್ರು, ಮನೆ ಛತ್ತಿಗೆ ಬಂದಿದ್ರು, ವಿಧಾನಸಭೆಯಲ್ಲಿ ಹೋರಾಟ ಆಯ್ತು, ಎಲ್ಲ ಆಯ್ತು, ಅಂತವರಿಗೆ 1ನೇ 2ನೇ ಜನರಲ್ ಇದ್ದವರಿಗೆ 1,20,000, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,80,000 ರೂಪಾಯಿ ಕೊಡ್ತಿದ್ರು ಒಂದು ಮನೆಗೆ ಮಂಜೂರಿ ಮಾಡಿ ಕೊಡೋದೇ ಇಷ್ಟೇ. 4 ಕಂತಿನಲ್ಲಿ ಅಂದ್ರೆ ಫೌಂಡೇಶನ್ ಹಾಕಿದ್ರೆ, ಅಡಿಪಾಯ ಹಾಕಿದ್ರೆ 1ನೇ ಕಂತು 35-40 ಸಾವಿರ ರೂಪಾಯಿ. ಆಮೇಲೆ ಲಿಂಟಲ್ ಬಂದ್ರೆ 2ನೇ ಕಂತು, ಫೋಟೋ ಇಳಿಸ್ಕೊಂಡು ಜಿಯೋ ಟ್ಯಾಗ್ ಮಾಡಿ ಅದನ್ನು 3ನೇ ಕಂತು ಛತ್ತಿಗೆ ಬಂದ್ರೆ ಕಂಪ್ಲೀಟ್ ಆದ್ಮೇಲೆ 4ನೇ ಕಂತು. ಯಾರು 1ನೇ ಫೌಂಡೇಶನ್ ಹಾಕಿದ್ದಾರೆ, ಮನೆ ಕಟ್ಕೋಬೇಕು ಅಂತೇಳಿ ಎಲ್ಲೋ ದೇವಾಲಯದಲ್ಲಿ ಇದ್ದಾರೆ, ಎಲ್ಲೋ ಜೋಪಡಿಯಲ್ಲಿದ್ದಾರೆ, ಕಿರಾಯ ಮನೆಯಲ್ಲಿದ್ದಾರೆ, ಅಂತವ್ರ ಮೇಲೆ ಎಲ್ಲ ಅಂತವ್ರು ಶಾಪ ತಟ್ಟಲ್ಲ ಇವರಿಗೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ನಾನು ವಿಡ್ರಾ ಮಾಡಿ ಫಂಡ್ ರಿಲೀಸ್ ಮಾಡಿಸಿದ್ದೇನೆ. ಸುಮಾರು 8-10 ಸಾವಿರ ಪರಿವಾರದವರಿಗೆ ಮಾಲಿಕೆ. ಇದು ಘೋರ ಅನ್ಯಾಯ ಅಲ್ವಾ? ತಕರಾರು ಅರ್ಜಿ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ, ಅದು ನಡೀತದೆ. ನಾಮಪತ್ರದಲ್ಲಿ ತಿರಸ್ಕಾರ ಮಾಡಬೇಕು ಅಂತ ನಾವು ಕೊಟ್ಟಿದ್ದೇವೆ. ಆದರೆ ಹೊಸದಾಗಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಏನಿದೆ ಅಂದ್ರೆ ಇದು ಚುನಾವಣಾ ತಕರಾರು ಅರ್ಜಿ ಆಗುತ್ತೆ. ಯಾಕಂದ್ರೆ ಉದಾಹರಣೆಗೆ ಕೆಲವರು ಇದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಯಾವುದೋ ಕಾರಣಕ್ಕಾಗಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾಮಪತ್ರ ಕೆಲವೊಂದು ಚುನಾವಣಾಧಿಕಾರಿಗಳು ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದರಿಂದ ಸತ್ಯ ಇದ್ದದ್ದು ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತದೆ. ಒಂದ್ಸಲ ತಿರಸ್ಕಾರ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಇದು ಚುನಾವಣಾ ತಕರಾರು ಅರ್ಜಿ ಆಗ್ತದೆ ಅನ್ನುವಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿನ ಪ್ರಕಾರ ಮುಂದೆ ಚುನಾವಣಾ ತಕರಾರು ಅರ್ಜಿ ಚುನಾವಣಾ ಆಯೋಗಕ್ಕಾಗಿರ್ಬೋದು ಕೋರ್ಟ್ ಅಲ್ಲಿ ನಡೀತದೆ. ಥ್ಯಾಂಕ್ ಯು.